ಸಂಬಂಧಿಕರ ಮನೆಗೆ ನಾಮಕರಣಕ್ಕೆಂದು ತೆರಳುತ್ತಿದ್ದ ಕಾರೊಂದು ನಿಯಂತ್ರಣ ಕಳೆದುಕೊಂಡು ರಾಷ್ಟ್ರೀಯ ಹೆದ್ದಾರಿಯ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದು, ಡಿಕ್ಕಿಯ ರಭಸಕ್ಕೆ ಕಾರು ನಜ್ಜುಗುಜ್ಜಾಗಿದ್ದು, ಕಾರಿನಲ್ಲಿದ್ದ ಇಬ್ಬರು ಮಹಿಳೆಯರು ಸೇರಿದಂತೆ ಕಾರು ಚಾಲನೆ ಮಾಡುತ್ತಿದ್ದ ವ್ಯಕ್ತಿ ಸೇರಿದಂತೆ ಮೂವರು ದಾರುಣವಾಗಿ ಮೃತಪಟ್ಟಿರುವಂತಹ ಘಟನೆ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಪಟ್ಟಣದ ಅಂಚೆ ಮನೆ ಬಳಿಯ ರೈಲ್ವೆ ಸೇತುವೆ ಬಳಿ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಗುರುವಾರ ಬೆಳಗ್ಗೆ ಸುಮಾರು 10 ಗಂಟೆ ಸಮಯದಲ್ಲಿ ಸಂಭವಿಸಿದೆ. ಗೋಪಾಲ್, ಶಶಿಕಲಾ, ದೀಪಾ ಮೃತರು ಎಂದು ಗುರುತಿಸಲಾಗಿದೆ. ಮಕ್ಕಳಾದ ಭುವನ್, ಆದ್ಯ ಗಂಭೀರ ಗಾಯವಾಗಿದೆ. ಮೃತರು ಬೆಂಗಳೂರಿನ ಮಲ್ಲೇಶ್ವರಂ ಮೂಲದವರಾಗಿದ್ದು, ಕಾರಿನಲ್ಲಿ ತಿಂಡಿ ತಿನ್ನುವಾಗ ಚಾಲಕನ ಗಮನ ಬೇರೆಡೆಯಾದಾಗ ಅಪಘಾತವಾಗಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಎಸ್ಪಿ ಸಿಕೆ ಬಾಬಾ, ಎಎಸ್ಪಿ ನಾಗೇಶ್ ಕುಮಾರ್, ಡಿವೈಎಸ್ಪಿ ಜಗದೀಶ್, ಟ್ರಾಫಿಕ್ ಇನ್ಸ್ಪೆಕ್ಟರ್ ರವಿ, ವಿಧಿ ವಿಜ್ಞಾನ ಪ್ರಯೋಗಾಲಯದ ತಂಡದ ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಸ್ಪಿ ಸಿಕೆ ಬಾಬಾ ಮಾತನಾಡಿ, ಕಾರು ಬೆಂಗಳೂರಿನಿಂದ ತುಮಕೂರು ಮಾರ್ಗವಾಗಿ ಚಲಿಸುತ್ತಿತ್ತು. ಕಾರು ನಿಯಂತ್ರಣ ತಪ್ಪಿ ಏಕಾಏಕಿ ಸೇತುವೆಗೆ ಡಿಕ್ಕಿ ಹೊಡೆದಿದೆ. ರಸ್ತೆ ಕಾಮಗಾರಿ ನಡೆಯುತ್ತಿರುವುದು ಹಾಗೂ ಕಾರಿನಲ್ಲಿದ್ದ ಸಹ ಪ್ರಯಾಣಿಕರು ಚಾಲಕನ ಗಮನವನ್ನು ಬೇರೆಡೆ ಸೆಳೆದಿರುವುದರಿಂದ ಅಪಘಾತ ಸಂಭವಿಸಿರಬಹುದು ಎಂಬ ಶಂಕೆ ಮೇಲ್ನೋಟಕ್ಕೆ ಕಂಡುಬಂದಿದೆ. ಕಾರು ಚಾಲಕ ಗೋಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದು, ಶಶಿಕಲಾ ಮತ್ತು ದೀಪಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮೃತರು ಒಂದೇ ಕುಟುಂಬದವರು ಎನ್ನಲಾಗಿದೆ. ಈ ದಿವಸ ಬೆಳಿಗ್ಗೆ 10:35 to 10:40 ಒಳಗಡೆ ಒಂದು ಆಕ್ಸಿಡೆಂಟ್ ಆಗಿದೆ. ಒಂದು ಸೆಲೆರೋ ವೆಹಿಕಲ್, ಅವರು ಮಲ್ಲೇಶ್ವರಂ ಅಲ್ಲಿರುವಂಥ ವಾಸಿಗಳು ಟುವರ್ಡ್ಸ್ ತುಮಕೂರಲ್ಲಿ ಒಂದು ನಾಮಕರಣ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು. ಫ್ಯಾಮಿಲಿ ಆಫ್ 5 ಪೀಪಲ್, ಅಂದರೆ ಇಬ್ಬರು ಹಸ್ಬೆಂಡ್ ವೈಫು, ಅವ್ರ ಮಗಳು ಮತ್ತೆ ಇಬ್ಬರು ಮೊಮ್ಮಕ್ಕಳಿದ್ದಾರೆ ಅವ್ರಿಗೆ. ಅದು ಹೋಗುವಂಥ ಒಂದು ವಾಹನ, ಇದು ಒಂದು ಹೈವೇ ಎಕ್ಸ್ಪ್ರೆಸ್ 6 ಲೇನ್ ಇದೆ, ಅಲ್ಲಿಂದ ಮರ್ಜ್ ಆಗಿ ಕೆಳಗಡೆ ಇಲ್ಲಿ ಬಂದಾಗ ಅದು 2 ಲೇನ್ವರೆಗೆ ಆಗುತ್ತೆ. ಅದು ಸ್ವಲ್ಪ ಜಡ್ಜ್ಮೆಂಟ್ ಆಗದೆ ಇರ್ಬೋದು ಅಂತ ಅನಿಸ್ತಾ ಇದೆ. ಪ್ಲಸ್ ಇವ್ರು ಯಾರು ಒಳಗಡೆ ಕೂತಿದ್ರು, ಡ್ರೈವಿಂಗ್ ಮಾಡ್ತಾ ಇದ್ರು, ಅವ್ರದ್ದು ಒಂದು ಸ್ವಲ್ಪ ಏನೋ ಅಟೆನ್ಷನ್ ಇದು ಆಗಿರ್ಬೇಕಂತ ಅನ್ಸ್ಕೊತಾ ಇದ್ದೀವಿ. ಇದು ಸೆಲ್ಫ್ ಆಕ್ಸಿಡೆಂಟ್ ಆಗಿದೆ. ಅವರೇ ಹೋಗ್ಬಿಟ್ಟು ಇದಕ್ಕೆ ಗೋಡೆಗೆ ಗುದ್ದಿದ್ದಾರೆ ಚಿಕ್ಕ ಬ್ರಿಡ್ಜ್ ಹತ್ರ. ಇಮಿಡಿಯೇಟ್ ಆಗಿ ಅವರ ಪಕ್ಕ ಕೂತಿರುವಂಥ ಅವರ ಹೆಂಡತಿ ಮತ್ತು ಹಿಂದೆ ಕೂತಿರುವಂಥ ಅವ್ರ ಮಗಳು ಸ್ಪಾಟ್ ಡೆತ್ ಆಗಿಬಿಟ್ಟಿದೆ. ಡ್ರೈವಿಂಗ್ ಯಾರು ಮಾಡ್ತಾ ಇದ್ರು ಅವರು 60 year old ಇದ್ದಾರೆ, ಅವರು ಕೂಡ ಕ್ರಿಟಿಕಲಿ ಇಂಜರ್ಡ್ ಇದ್ದಾರೆ. ಅವರಿಗೆ ಸ್ಪರ್ಶ ಹಾಸ್ಪಿಟಲ್ಗೆ ಫರ್ದರ್ ಟ್ರೀಟ್ಮೆಂಟ್ ನಾವು ಕಳಿಸಿದ್ದೀವಿ. ಆಮೇಲೆ ಇಬ್ಬರು ಮೊಮ್ಮಕ್ಕಳು ಏನಿದ್ದಾರೆ ಅವರು ಕೆಲವೊಂದಿಷ್ಟು ದೇ ಸಸ್ಟೈನ್ ಸಮ್ ಮೈನರ್ ಇಂಜುರೀಸ್, ಬಟ್ ಅವರು ಔಟ್ ಆಫ್ ರೇಂಜ್ ಇದ್ದಾರೆ ಅಂತ ಹೇಳಿದ್ದಾರೆ. ಫರ್ದರ್ ವಿಲ್ ವಾಚ್ ಇಟ್. ನನ್ನ ಕೇಸ್ ತಗೊಂಡ್ಬಿಟ್ಟು ಇದನ್ನು ಪದೇ ಪದೇ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಅಪಘಾತಗಳು ಹೆಚ್ಚಾಗುತ್ತಿವೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಎಸ್ಪಿ, ಹೆದ್ದಾರಿ ಕಾಮಗಾರಿ ನಡೆಸುತ್ತಿರುವ ಏಜೆನ್ಸಿಯ ಅಧಿಕಾರಿಗಳನ್ನು ಕರೆಸಿ ಸಭೆ ನಡೆಸುತ್ತೇನೆ. ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣವಾಗುವವರೆಗೆ ಕಾಮಗಾರಿ ನಡೆಸುತ್ತಿರುವ ಕಂಪನಿಗೆ ಹೆಚ್ಚಿನ ಜವಾಬ್ದಾರಿ ವಹಿಸಲಾಗುತ್ತದೆ ಎಂದರು. ಪ್ರಿವೆಂಟಿವ್ ಅಂತಂದ್ರೆ ನೋಡಿ, ಅದು ಒಂದು ಕೇವಲ ಈ ರೀತಿ ಪ್ರಿವೆನ್ಷನ್ ಅನ್ನೋದಕ್ಕಿಂತ ಸ್ವಲ್ಪ ಈ ರೋಡ್ ಇಂಜಿನಿಯರಿಂಗ್ದು ಒಂದು ಇಂಪಾರ್ಟೆಂಟ್ ಅಂಶ ಇರುತ್ತೆ. ಒಂದು ಅಲ್ಲಿ 6 ಲೇನ್ ಇದೆ, ಸಡನ್ ಆಗಿ 2 ಲೇನ್ ಆದರೆ ಅದು ಡ್ರೈವಿಂಗ್ ಇದರಲ್ಲಿ ಸ್ವಲ್ಪ ಜಡ್ಜ್ಮೆಂಟ್ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನ್ಕೊತಾ ಇದ್ದೀನಿ. ಅದಕ್ಕೆ ನಾವು ಕನ್ಸರ್ನ್ ಏಜೆನ್ಸೀಸ್ ಯಾರಿದ್ದಾರೆ, ಎಲ್ಲ ವಿವಿಧ ಇಲಾಖೆಗಳೇನಿದ್ದಾರೆ, ಅವ್ರಿಗೆಲ್ರಿಗೂ ನಾವು ಮಾತಾಡ್ಕೊಂಡ್ಬಿಟ್ಟು ಶಾರ್ಟ್ಲಿ ಒಂದು ಮೀಟಿಂಗ್ ಮಾಡಿ ವಿಲ್ ಸಿ ದಟ್ ವಾಟ್ ಬೆಸ್ಟ್ ವಿ ಕ್ಯಾನ್ ಡು ಟು ಪ್ರಿವೆಂಟ್ ಸಚ್ ಆಕ್ಸಿಡೆಂಟ್ಸ್. ಸ್ಥಳಕ್ಕೆ ನೆಲಮಂಗಲ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಪೂರ